ಹೆಚ್ಚದಾಲ పంపించి ಸರ್ವ ವಿಚಾರ ವಿಚಾರ ಸರ್ವಂತರ ಶಕ್ತಿಮೇಧ ಭಕ್ತಿಮರ್ಗ ಸಂಸಾರ ಸಮಾಜ ಸೇವೆ ಮಕ್ಕಳು ದಾನ ಜಗತ್ತಿಗಾದ ಸಂಸಾರ ತಾನೇ ಹಲವಾರು ವ್ಯಕ್ತಿಗಳಿಗೆ ಸಂಸಾರ ಒಂದು ರೀತಿಯಲ್ಲಿ ಅನ್ಯಾಯ ಅಕ್ರಮ ಆಗಿ ಮನಸ್ಸಿಗೆ ಬೇನೆಲಾದ ಕಾರ್ಯಾನುಭವ ಕಾರಣ ಹಲವಾರು ಕೆರೆಯವು ಭವೇತ್ತರದ ದಶದೋಷದ ಪಾಲು ಎಡಬರಟು ಅದಕ್ಕದ ಮತ್ತು ಬಾಧಕವನ್ನು ತೀರ್ಮಾನಕ್ಕಾಗಿ ಮನೆಯಲ್ಲಿ ಸಂಸಾರವು ಅನ್ಯಾಯ ಅಕ್ರಮಾಗಿ ಮನಸ್ಸಿಗೆ ಬೇನೆಲಾಪಿನ ಕಾರ್ಯಾನುಭಾಗ ಅಚ್ಚುನು ತುಂಬುದಿತರ ಸತ್ಯ ಸಾರಲ ಪಟ್ಟದ ಅಧಿಕಾರಿ ಅಜ್ಜ ಕೊರಗಜ್ಜನ ಕೊರನುಂಚಪಡಾದು ಆ ಸಂಸಾರದೀತಿನ ಪಜ್ಜನು ತುಂಬುದಿದರ ಬುಡಂದ ಹಿರಿದ ಈ ಸಂಸಾರವು ಒವೇ ರೀತಿದ ಒತ್ತು ಬಾಧಕ ಇಚ್ಚಿಗೆ ಮಲ್ಪ ಬಹುಶಃ ರಾಜಕೀಯ ಇತಿಹಾಸದಲ್ಲಿ ನಾವು ದೈವಸ್ಥಾನದ ಮೊರೆ ಹೋಗುವಂತ ಅನಿವಾರ್ಯ ಸ್ಥಿತಿ ನಮಗೆ ಬಂದಿದೆ. ಕಳೆದ ಒಂದು ಕಂಬಳವನ್ನ ನೆಪವಾಗಿ ಇಟ್ಕೊಂಡು
ಅನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಮೇಲೆ, ನಮ್ಮ ಮಗನ ಮೇಲೆ, ನಮ್ಮ ಕುಟುಂಬದ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಈಗ ಒಳ್ಳೆ ಜಾಗದಲ್ಲಿ ಅಂತ ಹೇಳ್ತೇನೆ. 2.25 ವರ್ಷ ಆಯಿತು ಶಾಸಕನಾಗಿ. ನಾವು ಯಾವುದೇ ಭ್ರಷ್ಟಾಚಾರ ಮಾಡಲಿಲ್ಲ, ಅದರ ಅಗತ್ಯ ಕೂಡ ನನಗಿಲ್ಲ. ನನಗೆ ಬದುಕೋದಕ್ಕೆ ಬೇರೆ ಬೇರೆ ದಾರಿ ಇದೆ. ನನಗೆ ರಾಜಕೀಯ ಒಂದು ಗಂಜಿ ಕೇಂದ್ರ ಅಲ್ಲ, ಮತ್ತೆ ರಾಜಕೀಯ ಬದುಕಿಗೆ ನನಗೆ ಬದುಕೋ ದಾರಿ ಕೂಡ ಇಲ್ಲ. ಕೆಲವರಿಗೆ ಇರ್ಬೋದು, ಅದೇ ರಾಜಕೀಯ ಬದುಕೋ ದಾರಿ ಇರ್ಬೋದು, ಆದ್ರೆ ನನಗೆ ಆ ಅನಿವಾರ್ಯತೆಯನ್ನು ಭಗವಂತ ಕೊಡ್ಲಿಲ್ಲ. ನಂದು ಬೇರೆ ಮುಂಬೈಯಲ್ಲಿ ವ್ಯವಹಾರ ಇದೆ, ಬಳ್ಳಾರಿಯಲ್ಲಿ ವ್ಯವಹಾರ ಇದೆ, ಬೆಂಗಳೂರಲ್ಲಿ ವ್ಯವಹಾರ ಇದೆ. ಅನಂತರದ M11 ಅಲ್ಲಿ ಮಾಡುವಾಗ ಅವ್ರು ಹೇಳಿದ್ರು, ನಮ್ಮ ಅವ್ರ ಮಗ ಹೊರಗಡೆ ಕಾಂಟ್ಯಾಕ್ಟ್ ಮಾಡ್ತಾನೆ, ತಂದೆ ಹೊರಗಡೆ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ. ಹಾಗಾಗಿ ನಾನು ಈ ಜಾಗದಲ್ಲಿ ಹೇಳ್ತೇನೆ, ಆ ಕೆಲಸವನ್ನು ನಮ್ಮ ಮಗ ಬಹುಶಃ ಒಂದು 10 ವರ್ಷದಿಂದ ಈ ಊರಲ್ಲಿ ಇಲ್ಲ. ಒಂದನೇದಾಗಿ. ಎರಡನೇದಾಗಿ ಹೇಳಿದ್ರು, ISP ಎಲ್ಲ ನಿನ್ನೆಲ್ಲ ಮೊನ್ನೆ ಹೇಳಿದ್ರು, ISP ಎಲ್ಲ ಸುಮಾರು ಹೆಚ್ಚಿನ ಅಂಶ ಈ ಕಲ್ಲು ಬಂಡೆಯನ್ನ ಅವರು ವ್ಯವಹಾರ ಮಾಡ್ತಾ ಇದಾರೆ ಅಂತ ಹೇಳಿ. ಅದನ್ನು ಕೂಡ ಈ ಜಾಗದಲ್ಲಿ ನಿಂತು ಹೇಳ್ತೀನಿ, 1 kg ಕಲ್ಲು ಕೂಡ ನಮ್ಮಿಂದ ಹೊರಗೆ ಹೋಗಿಲ್ಲ. ಆಮೇಲೆ ಕಂಬಳದ ಬಗ್ಗೆ ಅವರು ಅಬ್ಜೆಕ್ಷನ್ ಮಾಡಿದ್ರು. ಕಂಬಳ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಕೂಡ ನಡೀತಕ್ಕಂಥ ಒಂದು ವ್ಯವಸ್ಥೆ ಕಂಬಳ. ಮೊನ್ನೆ 28ನೇ ತಾರೀಕಿಗೆ ನನಗೆ ಒಂದು 20 ದಿವಸ ಮುಂಚೆ ಅಲ್ಲಿಯ ಪುರೋಹಿತರು ಒಂದು ಮುಹೂರ್ತ ಕೊಡ್ತಾರೆ. ಹಾಗಾಗಿ 28ನೇ ತಾರೀಕಿಗೆ 10:30ಯಿಂದ 11:30 ಗಂಟೆ ಒಳಗಡೆ ನೀವು ಮುಹೂರ್ತ ಮಾಡಬೇಕು ಅಂತ. ನಾವು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ 9:30 9:45 ಗಂಟೆಗೆ ಪೊಲೀಸರು ಬರ್ತಾರೆ. ಸರ್ 144 ಸೆಕ್ಷನ್ ಜಾರಿ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಧನಂಜಯ ಸರ್ಜಿ ಅವರು ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದಾರೆ. 7 ಗಂಟೆಗೆ ಬಂಟ್ವಾಳದಿಂದ ರಾಜೇಶ್ ನಾಯ್ಕರು ಹೊರಟಿದ್ದಾರೆ. ಹರೀಶ್ ಪುಂಜ್ ಅವರು 7 ಗಂಟೆಗೆ ಹೊರಟಿದ್ದಾರೆ. ನಾನಂದ್ರೆ ಎಲ್ಲರೂ ಹೊರಟಾಗಿದ್ದೆ. ಮತ್ತೆ ಅಲ್ಲಿ ಸುಮಾರು 1000 ಜನ ಅಲ್ಲಿ ಲೋಕಲ್ ಸೇರ್ತಾರೆ. ಹಾಗಾಗಿ ಈ ಕ್ಷಣದಲ್ಲಿ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಸ್ವಲ್ಪ ಅವರು ಪೊಲೀಸರು ಸ್ವಲ್ಪ ಧಮಕಿ ಕೊಡೋ ಕೆಲಸ ಮಾಡಿದ್ರು. ನಾನು ಹೇಳಿದ್ರೆ, ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ, ಕೇಸ್ ಹಾಕ್ತೀರಾ ಹಾಕಿ, ನಾವು ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇದ್ವಿ. ಅಲ್ಲಿ ಯಾವ್ದು ದೊಂಬಿ ಗಿಮ್ಗೆ ನಾವು ಹೋಗ್ಲಿಲ್ಲ. ಮತ್ತೆ ಮುಹೂರ್ತ ಯಾವ ಮಂತ್ರಿಗಳನ್ನ ಅಥವಾ ಯಾವ ಶಾಸಕರನ್ನ, ಮಾಜಿ ಸಚಿವರನ್ನ, ಮುಖ್ಯಮಂತ್ರಿಯನ್ನು ಕೂಡ ಮುಹೂರ್ತ ಕಾಯುವುದಿಲ್ಲ. ಮುಹೂರ್ತವನ್ನ ನಾವು ಕಾಯಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡಿ ಹೊರಟಿದ್ದೀವಿ. ಮತ್ತೆ ನಾವು ಎಲ್ಲರೂ ಬಂದಿದ್ರು. ನಮ್ಮ ಪುಣ್ಯಕ್ಕೆ ಇಲ್ಲಿಯ 5 ಜನ ಶಾಸಕರು, ಅಲ್ಲಿಯ 3 ಜನ ಶಾಸಕರು, ಧನಂಜಯ ಸರ್ಜಿ ಅವರು, ನಮ್ಮ MP ಅವರು, ಎಲ್ಲ ಕಡೆಯಿಂದ, ಮತ್ತೆ ಕಂಬಳ ಸಮಿತಿಯವರನ್ನು ಸೇರಿಸಿ ಇವರಲ್ಲಿ FIR ಮಾಡಿಸ್ತಾರೆ. ಅನಂತರ ಹೇಳ್ತಾರೆ ಅದೊಂದು ಜೂಜುಕೋರರ ಕೂಟ ಅಂತ ವಿನಯ್ ಕುಮಾರ್ ಸೊರಕೆ ಅವರು ಹೇಳ್ತಾರೆ ಕಂಬಳವನ್ನ. ಅದು ನಮಗೆ ಪರಂಪರೆ ಇರ್ತಕ್ಕಂಥ ಒಂದೊಂದು ಕಂಬಳ, ಅದು ತುಳುನಾಡಿನ ವಿಶೇಷ ಅದು. ಹಾಗಾಗಿ ಇದನ್ನ ಯಾರ ಮುಂದೆ ಹೇಳ್ಬೇಕು? ಈ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಒಬ್ಬೊಬ್ಬಗೆ ಅಪಪ್ರಚಾರ ಮಾಡೋದು ಬಹಳ ಸುಲಭದ ಕೆಲಸ. ಆದ್ರೆ ಒಳ್ಳೆ ಕೆಲಸಗಳು ಪ್ರಚಾರ ಆಗ್ಬೇಕಲ್ಲ. ನನ್ಗೇನು ವೈಯಕ್ತಿಕ ಅಲ್ಲಿ ಕಂಬಳ ಮಾಡ್ಬೇಕು, ಹೀರೋ ಆಗ್ಬೇಕಂತ ಏನು ಇರ್ಲಿಲ್ಲ. ಸ್ಥಳೀಯರು ಬರ್ತಾರೆ. ಮಂಜುನಾಥ್ ಬಂಡೇರು 2024ರಲ್ಲಿ ಆ ಭಾಗದ ಬೇಡಿಕೆಯನ್ನು ಅನುಸರಿಸಿ ಅವರು ಸರ್ಕಾರಕ್ಕೆ ಒಂದು ಪತ್ರ ಕೊಡ್ತಾರೆ. ಆ ಕಾಪಿ ನನಗೆ ಕಳಿಸ್ತಾರೆ ಅವರು. ನಾವು ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಒಂದು ಪ್ರಥಮ ಮೀಟಿಂಗ್ ಅಲ್ಲೇ ಒಂದು 200 ಜನ ಸೇರಿದ್ವಿ. ಹಾಗಾಗಿ ನಾನು ಅಲ್ಲಿ ಬ್ಯಾನರ್ ಹಾಕುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬ್ಯಾನರ್ ಹಾಕಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಹೇಳಿದರೆ ನನಗೆ ಈ ಫೋಟೋ ಬೇಡ, ಚೇಂಜ್ ಮಾಡಿ ಅಂತೇಳಿ ಮೆಸೇಜ್ ಹಾಕ್ತಾರೆ. ಕೊನೆ ಈಸಿ ಇಟ್ ಓಕೆ ಅಂತ ಹೇಳಿ ಎಸ್ ಅನ್ನ ಅಂತ ಅವ್ರು ಮತ್ತೆ ವಾಪಸ್ ನನಗೆ ಮೆಸೇಜ್ ಹಾಕ್ತಾರೆ. ವಿನಯ್ ಕುಮಾರ್ ಸೋಜಿ ಅವ್ರ ಫೋಟೋ ಹಾಕಿದ್ದೀನಿ, ಗಪೂರ್ ಅವ್ರ ಫೋಟೋ ಹಾಕಿದ್ದೀನಿ. ಅನಂತರ ನಾರಾಯಣ ಪೂಜಾರಿ, ಮಂಜುನಾಥ್ ಪೂಜಾರಿ ಅವರು, ನಮ್ಮ ನಾರಾಯಣ ಗುರು ಅಧ್ಯಯನ ಪೀಠದ ಅವರ ಫೋಟೋ ಹಾಕಿದ್ದೀನಿ. ಮಂಜುನಾಥ್ ಭಂಡಾರಿ ಅವ್ರ ಫೋಟೋ ಹಾಕಿದ್ದೀನಿ. ಲಾಲಾಜಿ ಮೆಂಡನವ್ರ ಫೋಟೋ ಹಾಕಿದ್ದೀನಿ. ಹೀಗೆ ದೇವರಿಗೆ ಸರಿಯಾಗಿ, ಧರ್ಮಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಇದು ಕೇವಲ ಪ್ರತಿಯೊಂದರಲ್ಲೂ ಕೂಡ, ಇದು ಒಂದರಲ್ಲಿ ಅಂತಲ್ಲ. ನಾವು ಒಂದು ಅಂಜಾರಲ್ಲಿ 5 ಕೋಟಿ ರೂಪಾಯಿ ಒಂದು ಅನುದಾನ ಬಂತು. ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಸಿಗ್ತೇನೆ, ಭೇಟಿ ಮಾಡ್ತೇನೆ. ನಾನು ಈ ತರ ಒಂದು ಗುದ್ದಲಿ ಪೂಜೆ ಮಾಡ್ಬೇಕು ಅಂದ್ರೆ, ಅದಿಲ್ಲ, ನಾನು ನೀವು ಮಾಡ್ಕೊಡಿ, ನಾನು ಉದ್ಘಾಟನೆ ಬರ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾಳೆ ಉದ್ಘಾಟನೆ ಆಗ್ಬೇಕು. ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡ್ತಾರೆ, ವಿನಯ್ ಕುಮಾರ್ ಸೋರಕೆ ಅವರು ಗಲಾಟೆ ಮಾಡ್ತಾರೆ, ಅದು ಮುಂದೂಡಿ ಅಂತೇಳಿ. ನಾನು ಹೇಳಿದೆ, ಒಂದು 8 ಬ್ಯಾನರ್ ಹಾಕಿದ್ದಾರೆ ಮೇಡಮ್, ಮರ್ಯಾದೆ ಹೋಗುತ್ತೆ, ಅವಮಾನ ಆಗುತ್ತೆ ಅಂತ ಹೇಳಿದ್ರು. ಇದೊಂದು ಸಲ ಮಾಡಿ ಅಂತ ಹೇಳಿದ್ರು. ಕೈ ಬಿಟ್ವಿ. ಮೊನ್ನೆ 3 ಅಂಗನವಾಡಿ ಉದ್ಘಾಟನೆ ಆಗ್ಬೇಕಾಗಿತ್ತು. ಉದ್ಘಾಟನೆ ಆಗ್ಬೇಕಾದ್ರೆ ಆ ಅಂಗನವಾಡಿ ನಾಳೆ ಉದ್ಘಾಟನೆ ಆಗ್ಬೇಕು. ಎಲ್ಲ ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ದಾರೆ. ಮೇಡಮ್ ಹೇಳಿದ್ದಾರೆ ಶಾಸಕರ ಕಡೆ ಮಾಡಿಸಿ ಅಂತ ಹೇಳಿ. ಮತ್ತೆ ಅವರೇ ಅಧಿಕಾರಿಗಳು ಬಂದರು, ವಿನಯ್ ಕುಮಾರ್ ಸೋರಕೆ ಅವರು ಗಲಾಟೆ ಮಾಡ್ತಿದ್ದಾರೆ, ಹಾಗಾಗಿ ದಯವಿಟ್ಟು ಅದನ್ನ ಮುಂದೂಡ್ಬೇಕು ಅಂತ ಹೇಳಿ. ಇವತ್ತರ ಆಗಿಲ್ಲ. ಎಲ್ಲೂರಲ್ಲಿ ಬಿಸಿಲಲ್ಲಿ ಸಣ್ಣ ಮಕ್ಕಳು ಕೂತ್ಕೊಳ್ತಿದ್ದಾರೆ. ಎಲ್ಲೂರಲ್ಲಿ ಒಂದು 1.5 ಕೋಟಿ ರೂಪಾಯಿದ ಒಂದು ಕೆರೆ ಉದ್ಘಾಟನೆ ಆಗ್ಬೇಕಾಗಿತ್ತು. ಅದನ್ನ ಮಾಡ್ಬೇಕು ಅಂತೇಳಿ ಅಲ್ಲಿ ಆಡಳಿತ ಮುಖ್ಯಸ್ಥರು, ಅಲ್ಲಿ ಮೆಂಬರ್ಸು ಎಲ್ರಿಗೂ ಹೇಳಿದೆ. ಕೊನೆಗೆ ಅವ್ರು ಹೇಳಿದ್ರು, ಕೊನೆ ಕ್ಷಣದಲ್ಲಿ ಹೇಳಿದ್ರು, ಇಲ್ಲ ಸೊರಕೆಯವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾನಂದ್ರೆ ಸೊರಕೆಯವರು ಬೇಜಾರು ನಾನು ಸುಮ್ಮನೆ ನಿಲ್ಲಿಸಕ್ಕೆ ಆಗುದಿಲ್ಲ. 1.5 ತಿಂಗಳಾಯ್ತು ಇದು ಮಾಡಿ. ಆ ಮಂತ್ರಿಗಳು ಒಳ್ಳೆಯವರು, NS ಬೋಸರಾಜ್ ಅವರಿಗೆ
ಹೋಗಿ ಹೇಳಿ ಅವ್ರು ಹೇಳಿದ್ರು ನನಗೆ 30,000 ಕೋಟಿ ಅನುದಾನ ಇದೆ, ಒಂದು ಪ್ರತಿ ಕೋಟೆಗೆ ಪ್ರತಿ ಒಂದು ಕೆರೆಗೆ ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಬರುದಿಲ್ಲ, ನೀವು ಮಾಡ್ಕೊಳ್ಳಿ ಶೆಟ್ರ್ ಅಂತ ಹೇಳ್ತಾರ. ಮತ್ತೆ ನಾವು ಹೋಗಿ ಮಾಡ್ಕೊಂಡು ಬಂದ್ವಿ. ಈ ತರ ಪ್ರತಿ ಹಂತದಲ್ಲಿ ಈಗ ಜನರಿಗೆ ತಿಳಿಬೇಕಲ್ಲ, ಪ್ರತಿ ಹಂತದಲ್ಲಿ ಈ ತರ ತಡೆ ಓಡ್ತಾ ಇದ್ದಾರೆ, ಕೆಲಸ ಮಾಡೋದು ಹೇಗೆ? ಒಳ್ಳೆ ಕೆಲಸ ಹೇಳಿದೆ. ಈಗ ಅದನ್ನು ಒಳ್ಳೆ ಅಲ್ಲೇ ಹೇಳಿದ್ದೀನಿ ನಾನು, ನೀವು ಇರ್ಲಿಲ್ಲ ಅವಾಗ. ಅಲ್ಲಿ ನಾನು ಹೇಳಿದೆ, ಈ ವ್ಯವಸ್ಥಾಪನೆ ಸಮಿತಿ ಅನ್ನುವಂಥದ್ದು ಕಾಂಗ್ರೆಸ್ನವರ ವ್ಯವಸ್ಥೆ. ಅದು ಬಿಜೆಪಿ ಇದ್ದಾಗ ಲಾಲಜ್ ಮನೆ ನಾವು ನಮ್ಮ ಒಂದು ಸಮಿತಿ ಆಗ್ತದೆ. ನಾನು ಯಾರು, ನನ್ನ ಮಾತು ಯಾರು ಕೇಳ್ತಾರೆ? ಅದನ್ನ ಅವ್ರು ಮುಖಂಡರು ಬಂದಿದ್ರು, ಇಲ್ಲಿ ಶರಣ್ ಮಠ್ ಅವರು ಇಲ್ಲೇ ಇದ್ದಾರೆ, ಅವ್ರು ಬಂದು 30 ಜನ ಹೇಳಿದ್ರು, ನಾನು ಈಗಲೇ ಬರ್ತೇನೆ ದೇವಸ್ಥಾನಕ್ಕೆ, ಬನ್ನಿ ಕರೀರಿ ಅವ್ರನ್ನ ಅಂತ ಹೇಳಿದೆ. ನಾನು ಯಾರು ಬರಲಿಲ್ಲ, ಹೇಳಿದ್ದೀನಿಲ್ವಾ? ಅವರೊಂದು 23 ಜನ ಅಲ್ಲಿ ಆ ಸಮಾಜದ ಮುಖಂಡರು ಬಂದಾಗ ಹೇಳಿದೆ, ನೀವು ಕೇಳಿದ್ ಒಳ್ಳೇದಾಯ್ತು ನನಗೆ ಅಂತೇಳಿ ಹೇಳಿದ್ರೆ, ಸ್ನಾನ ಮಾಡಿದ್ದೇನೆ ಈಗಲೇ ಬನ್ನಿ ಕರೀರವ ಅಂತೇಳಿ. ಅಂದ್ರೆ ಈ ಪ್ರತಿ ಸಲ ಗಾಳಿಯಲ್ಲಿ ಗುಂಡು ಹೊರೆಯುವಂಥದ್ದು, ಜಾತಿಯ ಮಧ್ಯೆ ವೈಷಮ್ಯ ತಂದಿಡುವಂಥದ್ದು ಸಮಾಜ ಹೇಗೆ ಒಡೆದಾಗಿದೆ, ಸಮಾಜ ಒಡೆದಾಗಿದೆ. ಹಾಗಾಗಿ ನಾವು ಈಗ ಜನರಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ. ನನಗೆ ಇದರ ಪ್ರಚಾರ ತಗೋಬೇಕಂತ ಏನಿಲ್ಲ, ಆದರೆ ಸತ್ಯ ವಿಚಾರ ಜನರಿಗೆ ತಿಳಿಸ್ಬೇಕಲ್ವಾ. ಆ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಹಿರಿಯರೆಲ್ಲ ಹೇಳಿದ್ರು, ಅದನ್ನ ಒಂದು ದೇವ್ರ ಮನೆಯೇ ನೀವು ಹೇಳ್ಕೊಂಡ್ಬಿಡಿ ಅಂತೇಳಿ. ನಮ್ಮ ನಾಯಕರು ಹೇಳಿದ್ರು, ಎಷ್ಟು ಜನ ಅಂತ ಇದನ್ನ ಸಹಿಸ್ಕೊಂಡ್ಬಿಡ್ಲಿ ನಾವು? ಆಣೆ ಪ್ರಮಾಣ ಅಲ್ಲ.